ರಾಬರ್ಟ್ ಬೆಡಗಿ ಆಶಾ ಭಟ್ ಈಗ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಯಾವ ಸಿನಿಮಾದಲ್ಲೂ ನಟಿಸ್ತಾ ಇಲ್ಲ? ಒಂದೇ ಸಿನಿಮಾಕ್ಕೆ ಚಿತ್ರರಂಗದ ಸಹವಾಸ ಸಾಕು ಅನ್ನಿಸ್ತಾ ಅಥವಾ ಕನ್ನಡ ಚಿತ್ರರಂಗ ಬಿಟ್ಟು ಬೇರೆ ಭಾಷೆಗಳ ಚಿತ್ರಗಳಲ್ಲಿ ಬ್ಯುಸಿ ಆಗಿದ್ದಾರಾ? ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಆಶಾ ಒಟ್ಟು ಒಂದೇ ಸಾಲಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆಶಾ ಭಟ್ಗೆ ಯಾವುದೇ ಆಫರ್ ಇಲ್ಲ ಅನ್ನುವ ಕೆಲವರ ವಾದಕ್ಕೆ ಖುದ್ದು ಆಶಾ ಭಟ್ ತೆರೆ ಎಳೆದಿದ್ದಾರೆ. ಆಶಾ ಭಟ್ ದರ್ಶನ್ ನಟನೆಯ ರಾಬರ್ಟ್ ಚಿತ್ರದಲ್ಲಿ ನಟಿಸಿ ಕನ್ನಡಿಗರಿಗೆ ಹೆಚ್ಚು ಪರಿಚಿತರಾದರು. ರಾಬರ್ಟ್ ಕನ್ನಡದಲ್ಲಿ ಹಿಟ್ ಆದಂತೆ ತೆಲುಗಿನಲ್ಲೂ ಹಿಟ್ ಆಗಿತ್ತು. ಹಾಗಾಗಿ ಆಶಾ ಭಟ್ಗೆ ತೆಲುಗಿನ ಪ್ರೇಕ್ಷಕರು ಕೂಡ ಇದ್ದಾರೆ. ರಾಬರ್ಟ್ ರಿಲೀಸ್ ಆಗಿ ಹೆಚ್ಚು ಕಡಿಮೆ 5 ವರ್ಷಗಳೇ ಆದವು. ಅಲ್ಲಿಂದ ಇಲ್ಲಿಯವರೆಗೂ ಆಶಾ ಭಟ್ ಯಾವುದೇ ಸಿನಿಮಾ ಘೋಷಣೆ ಮಾಡಿಲ್ಲ. ಹೀಗೇಕೆ ಎನ್ನುವ ಪ್ರಶ್ನೆ ಅಭಿಮಾನಿಗಳಿಗೆ ಕಾಡುತ್ತಲೇ ಇದೆ. ಇದಕ್ಕೆ ಕಾರಣ ಏನು ಎಂಬುದನ್ನು ಅವರು ಈವರೆಗೆ ರಿವೀಲ್ ಮಾಡಿಲ್ಲ. ಹಾಗಾದ್ರೆ ಆಶಾ ಭಟ್ ಹೊಸ ಸಿನಿಮಾ ಘೋಷಣೆ ಮಾಡದೇ ಇರಲು ಕಾರಣ ಏನಿರಬಹುದು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ. ಆಶಾ ಭಟ್ಗೆ 2014ರಲ್ಲಿ ಸುಪ್ರಾ ಇಂಟರ್ನ್ಯಾಷನಲ್ ಕಿರೀಟ ಸಿಕ್ತು. ಆಗ ಅವರಿಗೆ ಕೇವಲ 22 ವರ್ಷ ವಯಸ್ಸು. ಈ ಬಿರುದನ್ನ ಪಡೆದ ಮೊದಲ ಭಾರತೀಯ ಮಹಿಳೆ ಇವರು ಅನ್ನೋದು ಮತ್ತೊಂದು ವಿಶೇಷ. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಬಳಿಕ ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಆಫರ್ ಸಿಗುತ್ತೆ. ಆಶಾ ಭಟ್ಗೂ ಹಾಗೇನೇ ಆಯಿತು. ಆಶಾ ಭಟ್ ಬಾಲಿವುಡ್ನಿಂದಲೇ ತಮ್ಮ ಸಿನಿ ಜರ್ನಿಯನ್ನ ಪ್ರಾರಂಭಿಸಿದ್ರು. 2019ರಲ್ಲಿ ಜಂಗ್ಲಿ ಅನ್ನುವ ಒಂದು ಹಿಂದಿ ಸಿನಿಮಾ ರಿಲೀಸ್ ಆಗಿತ್ತು. ಅವತ್ತಿಗೆ ಅದು ಬಿಗ್ ಬಜೆಟ್ ಸಿನಿಮಾ. ಮಾರ್ಷಲ್ ಆರ್ಟ್ ಎಕ್ಸ್ಪರ್ಟ್ ವಿದ್ಯುತ್ ರಾಜ್ ಈ ಚಿತ್ರದ ಹೀರೋ. ಇದೇ ಚಿತ್ರದಲ್ಲಿ ಆಶಾ ಭಟ್ ನಟಿಸಿದ್ರು. ಮೊದಲ ಸಿನಿಮಾದಲ್ಲೇ ಆಶಾ ಭಟ್ ಬಿಗ್ ಬಜೆಟ್ ಸಿನಿಮಾ ಸಿಕ್ಕಿದ್ದು ವಿಶೇಷವೇ ಸರಿ. ಆ ಚಿತ್ರ ಹೇಳಿಕೊಳ್ಳುವಂತ ಹಿಟ್ ಆಗದಿದ್ರು ಸಖತ್ ಸದ್ದು ಮಾಡಿತ್ತು. ಅದರಲ್ಲಿ ಆಶಾ ಭಟ್ ಅವರ ಪಾತ್ರಕ್ಕೂ ಅಷ್ಟೇನು ಮಹತ್ವ ಇರಲಿಲ್ಲ. ಆದ್ರೂ ಅವರು ಪ್ರೇಕ್ಷಕರ ಮನ ಗೆದ್ದಿದ್ರು. ಇನ್ನು ಆಶಾ ಭಟ್ ಅವರಿಗೆ ಕನ್ನಡ ಸಿನಿಮಾ ಮಾಡಬೇಕು ಎನ್ನುವ ಆಸೆ ಮೊದಲಿನಿಂದಲೂ ಇತ್ತು. ಕಾಲೇಜು ದಿನಗಳಲ್ಲಿ ಕಟ್ಟಿಕೊಂಡ ಕನಸು ನಂತರ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೂ ಹಾಗೆಯೇ ಇತ್ತು. ಆ ಆಸೆ ಈಡೇರಿದ್ದು ದರ್ಶನ್ ಅಭಿನಯದ ರಾಬರ್ಟ್ ಚಿತ್ರದ ಮೂಲಕ. ರಾಬರ್ಟ್ ಕೂಡ ಬಿಗ್ ಬಜೆಟ್ ಸಿನಿಮಾ. ದರ್ಶನ್ ಕೂಡ ಕನ್ನಡದ ಸೂಪರ್ ಸ್ಟಾರ್. ಹಾಗಾಗಿ ಕನ್ನಡದಲ್ಲಿ ಆಶಾ ಭಟ್ ನಟಿಸಿದ ಚಿತ್ರ ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತು. ಆಶಾ ಭಟ್ ನಮ್ಮ ಡ್ಯಾನ್ಸ್ನಿಂದ ಕರುನಾಡಿಗಷ್ಟೇ ಅಲ್ಲ ತೆಲುಗು ನಾಡಿಗೂ ಚಿರಪರಿಚಿತರಾದರು. ಅದೇ ಕಾರಣಕ್ಕೆ ರಾಬರ್ಟ್ ಬೆನ್ನಲ್ಲೇ ತೆಲುಗಿನಲ್ಲಿ ಆಫರ್ ಬಂತು. ಓರಿ ದೇವುಡ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೂ ಆಶಾ ಭಟ್ ಎಂಟ್ರಿ ಕೊಟ್ರು. ಹೀಗೆ ಆಶಾ ಭಟ್ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿ ಬಹು ಬೇಡಿಕೆಯನ್ನ ಪಡೆದುಕೊಂಡರು. ಮತ್ತೆ ಯಾವ ಸಿನಿಮಾದಲ್ಲೂ ಕಾಣಿಸಲಿಲ್ಲ. ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟ್ರೆ ಸಿಗೋ ಉತ್ತರ ಸ್ಟ್ರಾಂಗ್ ಕತೆ, ಸ್ಟ್ರಾಂಗ್ ಪಾತ್ರ. ಹೌದು, ಆಶಾ ಭಟ್ ಮಾಧ್ಯಮಗಳಿಗೆ ಮಾತನಾಡುತ್ತಾ ಪಾತ್ರ ಹಾಗೂ ಕತೆ ಎರಡೂ ಇಷ್ಟ ಆಗಬೇಕು, ಇಲ್ಲದಿದ್ದರೆ ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಆದರೂ ನನ್ನಿಂದ ಆಗಲ್ಲ ಎಂದು ಹೇಳಿದರು. ಹಾಗಾಗಿ ಆಶಾ ಭಟ್ ಈಗಲೂ ಉತ್ತಮ ಸ್ಕ್ರಿಪ್ಟ್ಗಾಗಿ ಕಾಯುತ್ತಿರಬಹುದು ಎನ್ನುವುದು ಅಭಿಮಾನಿಗಳ ಅಭಿಪ್ರಾಯ. ಇಷ್ಟೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಆಶಾ ಭಟ್ ವಿವಿಧ ರೀತಿಯ ಫೋಟೋಗಳನ್ನು ಹಂಚಿಕೊಂಡು ಅಭಿಮಾನಿಗಳ ಜೊತೆಗಿನ ಬಾಂಧವ್ಯವನ್ನು ಮುಂದುವರಿಸ್ತಾ ಇದ್ದಾರೆ.